ಹಾಯ್ ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರ್ಷ ನಡೆಯುವಂಥ ನವೋದಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದಿಷ್ಟು ಕ್ವಶನ್ಸ್ಗಳನ್ನು ಏನು ಮಾಡ್ತೀನಪ್ಪ ಅಂದಾಗ ಇಲ್ಲಿ ಡಿಸ್ಕಸ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಹಾಗಾದರೆ ಕ್ವಶನ್ಸ್ಗಳು ಯಾವ ಥರ ನಿಮ್ಗೆ ಇಲ್ಲಿದಾವಪ್ಪ ಅಂತ ನೋಡಿದಾಗ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಆಲ್ರೆಡಿ ಈ ಚಾಪ್ಟರ್ ಬಗ್ಗೆ ಸಂಬಂಧಪಟ್ಟಂಥ ಥಿಯರಿ ಕ್ಲಾಸಸ್ಗಳನ್ನ ಹೇಳಿದ್ದೀನಿ. ಆ ಥಿಯರಿ ಕ್ಲಾಸಸ್ಗಳು ನೋಡ್ಕೊಂಡಿದ್ರಪ್ಪ ಅಂತಂದಾಗ ಇಲ್ಲಿ ಕ್ವಶನ್ಸ್ಗಳನ್ನು ಆ ಥಿಯರಿ ಕ್ಲಾಸಸ್ ನಂತರದ ನೆಕ್ಸ್ಟ್ ಏನು ನೋಡ್ಕೋಬೇಕಪ್ಪ ಅಂದಾಗ ಆ ಚಾಪ್ಟರ್ನಲ್ಲಿ ಏನೆಲ್ಲ ಕ್ವಶನ್ಸ್ಗಳನ್ನು ಕೇಳ್ತಾನೆ ಎಕ್ಸಾಮ್ಸ್ನಲ್ಲಿ. ಸ್ವಲ್ಪ ನೀವು ಕೂಡ ವಿಡಿಯೋನ ಏನು ನೋಡ್ಕೊತ ಬಂದ್ರಪ್ಪ ಅಂತಂದಾಗ ಎಲ್ಲ ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ. ನಿಮ್ಗೆ ಈಸಿಯಾಗಿ ಸಿಗ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊತ ಬರ್ರಿ. ಹಾಗಾದರೆ ಕ್ವಶನ್ಸ್ ಏನಿದಪ್ಪ ಅಂತ ನೋಡ್ಕೊತ ಬಂದಾಗ ಈ ಫಸ್ಟ್ ಕ್ವಶನ್ಸ್ ಇದೆ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಳಸಲಾಗುವಂಥ ಸಂಖ್ಯಾ ಸೂಚಕಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಆಲ್ರೆಡಿ ನಿಮ್ಗೆ ಈ ಸಂಖ್ಯಾ ಸೂಚಕಗಳ ಒಳಗಡೆ ಇದು ಗೊತ್ತಿದೆ ಏನಪ್ಪ ಅಂತಂದಾಗ ಥಿಯರಿ ಕ್ಲಾಸಸ್ ಒಳಗಡೆ ಹೇಳಿದ ಸಂಖ್ಯಾ ಸೂಚಕಗಳು ಎಲ್ಲಿ ನಿಂತ ನೋಡ್ರಿ, ಬಿಡಿ 10, 100, 1000, 10,000, ಲಕ್ಷ ಇವು ಏನಪ್ಪ ಅಂದಾಗ ಸ್ಥಾನಗಳು. ಹೌದಾ? ಆ ಸ್ಥಾನಗಳಲ್ಲಿ ಬಳಸುವಂಥ ಸಂಖ್ಯೆಗಳು ಯಾವುವು, ಎಲ್ಲಿ ನಿಂತ ಬಳಸ್ತೇವಪ್ಪ ಅಂದಾಗ ನಾವು 0ಯಿಂದ ಬಳಸ್ತೇವೆ. 0ಯಿಂದ ಹಿಡಿದು 1 2 3 4 1 2 3 4 5 6 ನೆಕ್ಸ್ಟ್ 7 8 9 ಇಲ್ಲಿ ತನ 1ರಿಂದ ಹಿಡಿದು 9 ತನ ಸಂಖ್ಯೆಗಳನ್ನು ಬಳಸ್ತೇವೆ. ಇಲ್ಲಿ ಹಂಗಂತೇಳಿ 9 ಆಪ್ಷನ್ಸ್ ಐತಿ, 9 ಆನ್ಸರ್ನ ಹಾಕಿ ಬರಬಾರ್ದು. 9 ಯಾಕೆ ಹಾಕಪ್ಪ ಅಂದ್ರೆ ತಪ್ಪಾಗ್ತದೆ. ಸಂಖ್ಯಾ ಸೂಚಕಗಳ ಒಳಗಡೆ ನಾವು 0ನೂ ಕೂಡ ಏನು ಮಾಡ್ತೀವಪ್ಪ ಅಂತ ಇಲ್ಲಿ ಕನ್ಸಿಡರ್ ಮಾಡೋದರಿಂದ ಹಾಗಾದರೆ ಸಂಖ್ಯಾ ಸೂಚಕಗಳು ಒಟ್ಟು ಎಷ್ಟು ಇದಾವೆ ಅಂತ ಹಾಕ್ಬೇಕಪ್ಪ ಅಂತಂದಾಗ ಆಪ್ಷನ್ಸ್ 2 ಇದೆಯಲ್ಲ, ಇದನ್ನು ಹಾಕ್ಬೇಕು ನೀವು 10 ಅಂತೇಳಿ. ಇದು ಸರಿ ಉತ್ತರ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನಿದೆಪ್ಪ ಅಂತೇಳಿ ನೋಡಿದಾಗ ಕ್ವಶನ್ಸು, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಗುಂಪುಗಳಿವೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಹೌದಾ? ಈಗ ಭಾರತೀಯ ಪದ್ಧತಿಯ ಒಳಗಡೆ ಎಷ್ಟು ಗುಂಪುಗಳಿದಾವು ಅಂತ ಕ್ವಶನ್ಸ್ನ ಕೊಟ್ಟಾಗ ನಾವು ಏನೇನು ಹಾಕಬೇಕು, ಎಷ್ಟು ಗುಂಪುಗಳಿದಾವೆ, ಹೆಂಗೆ ಗುಂಪುಗಳು ಸರ, ಇದು ಬಿಡಿ ಗುಂಪುಗಳು. ಹೌದಾ? ಬಿಡಿ ಗುಂಪುಗಳ ಒಳಗಡೆ ಏನೇನು ಬರ್ತಾವೆ, ಬಿಡಿ 10 100 ಇವು ಏನಾಗ್ತಾವಪ್ಪ ಅಂತಂದಾಗ ಬಿಡಿ ಗುಂಪು ಒಳಗಡೆ ಬಂದ್ಬಿಡ್ತವೆ. ಇವು ಬಿಡಿ ಬಿಡಿಯಾಗಿ ಓದ್ತೇವೆ ನಾವು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದಾಗ ಬಿಡಿ 100 ಆದಮೇಲೆ 1000 ಮತ್ತು 10,000 ಇದನ್ನು ಒಂದು ಗುಂಪಿನಲ್ಲಿ ಓದ್ತೇವೆ. 1000 ಮತ್ತು 10,000, ಲಕ್ಷ ಹೌದಾ ಮತ್ತು 10 ಲಕ್ಷ ಇವು ಎರಡು ಗುಂಪುಗಳನ್ನು ಮತ್ತೊಂದು ಗುಂಪು ಮಾಡ್ತೇವೆ. ಇನ್ನು ನೆಕ್ಸ್ಟ್ ಕೋಟಿ 10 ಕೋಟಿ ಇವು ಒಂದು ಗುಂಪು ಮಾಡ್ತೇವೆ. ಹಾಗಾದ್ರೆ ಎಷ್ಟು ಗುಂಪು ಅದು ನೋಡ್ರಿ, 1 2 3 4. ಹಾಗಾದರೆ ಎಷ್ಟು ಗುಂಪುಗಳನ್ನು ನಾವು ಮಾಡ್ತೇವಪ್ಪ ಅಂತಂದಾಗ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಪ್ರಮುಖವಾಗಿ 4 ಗುಂಪುಗಳನ್ನು ಮಾಡ್ತೇವೆ. ಹೀಗಾಗಿ ಆಪ್ಷನ್ಸ್ 2ಕ್ಕೆ ನೀವು ಏನು ಹಾಕ್ಬೇಕಪ್ಪ ಅಂತಂದಾಗ ಇದಕ್ಕೆ ಆನ್ಸರ್ನ ಹಾಕಿ ಬರಬೇಕು. ಕ್ಲಿಯರ್ ಆಗ್ತದಾ? ಒಂದೊಂದು ಕ್ವಶನ್ಸ್ಗಳನ್ನ ನೀಟಾಗಿ ಹೇಳ್ಕೊತ ಹೋಗ್ತಿರ್ತೀನಿ. ಈ ವಿಡಿಯೋನ ಏನು ತನ್ನ ನೋಡ್ಕೊತ ಬರ್ಬೇಕು ನೀವು. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತಂದಾಗ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನೋಡ್ರಿ, ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಸ್ಥಾನಗಳಿವೆ ಅಂತ ಕ್ವಶನ್ಸ್ನ ಕೊಟ್ಟು, ಅಂದರೆ ಸ್ಥಾನ ಬೇರೆ ಇಲ್ಲಿ. ಹಾಗಾದರೆ ಸ್ಥಾನ ಅಂದರೆ ಯಾವುದು ಸರ್, ಬಿಡಿ ಇದು ಒಂದು ಸ್ಥಾನ, ನೆಕ್ಸ್ಟ್ 10ರದೊಂದು ಸ್ಥಾನ, 100ರದೊಂದು ಸ್ಥಾನ, 1000ರದೊಂದು ಸ್ಥಾನ, 10,000 ಅನ್ನೋದೊಂದು ಸ್ಥಾನ, ಲಕ್ಷ ಅನ್ನೋದೊಂದು ಸ್ಥಾನ, 10 ಲಕ್ಷ ಅನ್ನೋದು ಒಂದು ಸ್ಥಾನ, ಇನ್ನು ನೆಕ್ಸ್ಟ್ ಕೋಟಿ ಅನ್ನೋದೊಂದು, ನೆಕ್ಸ್ಟ್ 10 ಕೋಟಿ ಅನ್ನೋದು ಒಂದು ಸ್ಥಾನ. ಹಾಗಾದರೆ ಒಟ್ಟು ಎಷ್ಟು ಸ್ಥಾನಗಳಾಕ ನೋಡ್ರಿ, 1 2 3 4 5 6 7 8 9. ಹಾಗಾದರೆ ಎಷ್ಟು ಸ್ಥಾನಗಳಾದವು, 8 ಸ್ಥಾನಗಳದಾವ. 9 10 12 ಅಂತ ಆಪ್ಷನ್ಸ್ನ ಕೊಟ್ಟಿದ್ದು. ಇಲ್ಲಿ ನಮ್ಗೆ ನಾವು 10 ಕೋಟಿ ತನಕ ಓದ್ತೀವಿ ಭಾರತೀಯ ಪದ್ಧತಿ ಒಳಗಡೆ. ಹೀಗಾಗಿ 9 ಸ್ಥಾನಗಳಿದಾವೆ ಅಂತೇಳಿ ನೀವು ಆನ್ಸರ್ನ ಹಾಕಿ ಬರಬೇಕಾಗ್ತದೆ. ಸರ್, ಇಂಥ ಕ್ವಶನ್ಸ್ನ ಕೇಳ್ತಾನೆ. ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಕೂಡ ಕೇಳಿದ್ದಾನೆ. ಅದಕ್ಕೋಸ್ಕರ ಈ ಥರ ಕ್ವಶನ್ಸ್ಗಳನ್ನ ಹೇಳ್ತಾ ಇರೋದು. ಅದರಲ್ಲಿ ಮತ್ತು ಈ ಸಲ ಸ್ವಲ್ಪ ಸಿಲೆಬಸ್ ಚೇಂಜ್ ಆಗಿದ್ದರಿಂದ ಮತ್ತೆ ಇಂಥ ಹಳಿ ಪ್ರಶ್ನೆ ಪತ್ರಿಕೆಗಳ ಒಳಗಡೆ ಕೇಳುವಂಥ ಪ್ರಶ್ನೆಗಳನ್ನೇ ಕೇಳ್ಬೋದು. ಇಲ್ಲಿ ನೋಡ್ರಿ, ಭಾರತೀಯ ಸಂಖ್ಯಾ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕದ 5ನೇ ಸ್ಥಾನ ಯಾವುದು ಅಂತ ಕ್ವಶನ್ಸ್ನ ಕೇಳ್ಯಾರ. ಸರ್, ಇನ್ನೀಗ ನೋಡಿದ್ದೇವೆ ನಾವು 5ನೇ ಸ್ಥಾನ ಯಾವುದು ಅಂತೇಳಿ. 5ನೇ ಸ್ಥಾನ ಯಾವುದು ಅಂತೇಳಿ ಇಲ್ಲಿ ನೋಡ್ರಿ, ಇದೇ ಪ್ರಶ್ನೆ ಒಳಗಡೆ ಹಿಂದಿನ ಕ್ವಶನ್ಸ್ಗೂ ಆನ್ಸರ್ ಮಾಡ್ಬೋದು ನೋಡ್ರಿ. ಭಾರತೀಯ ಸಂಖ್ಯಾ ಪದ್ಧತಿ ಸ್ಥಾನ ಬೆಲೆಯ ಕೋಷ್ಟಕದ 5ನೇ ಸ್ಥಾನ ಯಾವುದು? 5ನೇ ಸ್ಥಾನ ಯಾವುದು ನೋಡ್ರಿ, ಬಿಡಿ 1ನೇ ಸ್ಥಾನ, 10 2ನೇದು, 100 3ನೇದು, 1000 4ನೇದು, 10,000 ಇಲ್ಲಿದೆ ನೋಡ್ರಿ. 10,000 ಅನ್ನೋದು ಇದು ಎಷ್ಟನೇ ಸ್ಥಾನದಲ್ಲಿ ಬರ್ತದಪ್ಪ ಅಂತಂದಾಗ 10,000 ಅನ್ನೋದು 5ನೇ ಸ್ಥಾನದಲ್ಲಿ ಬರ್ತದೆ. ಹೌದಾ? ಅರ್ಥ ಆಯ್ತಾ? ಇದು 1000 4ನೇ ಸ್ಥಾನದಲ್ಲಿ, 100 3ನೇ ಸ್ಥಾನದಲ್ಲಿ, ಲಕ್ಷ ಇದು ಎಷ್ಟಪ್ಪ ಅಂದಾಗ 5ನೇ ಸ್ಥಾನದಲ್ಲಿ. ಯಾವ್ಯಾವ ಸ್ಥಾನದಲ್ಲಿ ನೋಡ್ರಿ, ಇವೆಲ್ಲ ನಿಮಗೆ ಬಿಡಿಸಿರ್ತಿರ್ತೈತಿ. ಹಿಂಗೆ ಕ್ವಶನ್ಸ್ನ ಕೇಳಿದಪ್ಪ ಅಂತಂದಾಗ ಏನು ಆನ್ಸರ್ ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ತದೆ. ಈ ಥರ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಂಬಿಟ್ರೆ ಅಂದ್ರೆ ನಿಮಗೆಲ್ಲ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡ್ರಿ,
ಇಲ್ಲಿ ನೋಡ್ರಿ, ಈ ಭಾರತೀಯ ಸಂಖ್ಯಾ ಪದ್ಧತಿಯ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಕೋಟಿಯು ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ಮತ್ತೆ ಬಂತಿಲ್ಲಿ. ಕೋಟಿ ಎಷ್ಟನೇ ಸ್ಥಾನದಲ್ಲಿದೆ? ಕೋಟಿ ಇಲ್ಲೇ ಇದೆ, ದೂರ ಒಳಗಡೆ ನೋಡ್ಕೊಂಡ್ ಬಂದ್ಬಿಡು ನೋಡ್ರಿ. ಆಲ್ರೆಡಿ ನಾವು ನೋಡ್ರಿ, ಇದು 10,000 ಅನ್ನೋದು 5ನೇ ಸ್ಥಾನದಲ್ಲಿದೆ, ಲಕ್ಷ 6, 10 ಲಕ್ಷ 7, ಕೋಟಿ ಅನ್ನೋದು 8ನೇ ಸ್ಥಾನದಲ್ಲಿದೆ. ಕೋಟಿ ಎಷ್ಟನೇ ಸ್ಥಾನದಲ್ಲಿ? 10 ಕೋಟಿ ಕೇಳೋಣ ಅಬ್ಸರ್ವ್ ಮಾಡಬೇಕು. ಕೋಟಿ ಕೇಳೋಣ ಅವನು. ಹಾಗಾದ್ರೆ ಕೋಟಿ ಕೇಳಿದಪ್ಪ ಸಂಖ್ಯಾ ಪದ್ಧತಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಕೋಟಿ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕ್ವಶನ್ಸ್ನ ಕೇಳಿದಾಗ ಇದು 8ನೇ ಸ್ಥಾನದಲ್ಲಿದೆ. 10 ಕೋಟಿ ಅಂತ ಕೇಳಿದಪ್ಪ ಅಂತಂದಾಗ ಅದು 9ನೇ ಸ್ಥಾನದಲ್ಲಿ ಇರ್ತಿತ್ತು. ಈ ಥರ ಇದನ್ನು ಕೂಡ ಕ್ವಶನ್ಸ್ ಆಗಿದೆ, ನೆನಪಿರ್ಬೇಕು. ಇನ್ನು ನೆಕ್ಸ್ಟ್, ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬಿಲಿಯನ್ ಎಷ್ಟನೇ ಸ್ಥಾನ? ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬಿಲಿಯನ್ ಎಷ್ಟನೇ ಸ್ಥಾನ ಅಂತ ಕ್ವಶನ್ಸ್ನ ಕೊಟ್ಟ. ಹಾಗಾದ್ರೆ ಇಲ್ಲಿ ನೋಡ್ರಿ, ಮಿಲಿಯನ್ ಸಂಖ್ಯಾ ಪದ್ಧತಿಯಲ್ಲಿ ಬಿಲಿಯನ್ ಎಷ್ಟನೇ ಸ್ಥಾನ? ಬರೀ ಬಿಲಿಯನ್. ಈ ಸದ್ ನೋಡ್ರಿ, ಇದು ಬಿಡಿ 10, 100, 1000, 10,000, ನೆಕ್ಸ್ಟ್ 100,000, 100,000 ಅಂತ ಕರಿತೇವೆ ನಾವು. 1000, 10,000, 100,000. ಅದು ಆದಮೇಲೆ ನಾವೇನು ಮಾಡ್ತೀವಪ್ಪ ಅಂತಂದಾಗ ಮಿಲಿಯನ್ ಅಂತ ಕರಿತೀವಿ. ನೆಕ್ಸ್ಟ್ 10 ಮಿಲಿಯನ್, 100 ಮಿಲಿಯನ್. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಬಿಲಿಯನ್. ಬಿಲಿಯನ್ ಅಂತೇಳಿ ನಾವು ಕರಿತೇವೆ. 1000 ಆದಮೇಲೆ ಇಲ್ಲಿ ಲಕ್ಷ, 10 ಲಕ್ಷ, ನಾವು ಕೋಟಿ ಈ ಥರ ಹೋಗ್ತೇವೆ. ಆದರೆ ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ನಾವು ಏನು ಮಾಡ್ತೇವಪ್ಪ ಅಂತಂದಾಗ ಅವ್ರು ಕೇಳಿದ್ದು ಬಿಲಿಯನ್ ಎಷ್ಟನೇ ಸ್ಥಾನ ಅಂತ. ಬಿಲಿಯನ್ ಎಷ್ಟನೇ ಸ್ಥಾನ ನೋಡ್ರಿ, 1, 2, 3, 1000, ಇದು 4ನೇದು, 10,000 5, ಇದು ಏನಪ್ಪ ಅಂದಾಗ 100,000 6, ಇದು 7, 8, 9. ಇದು ಬಿಲಿಯನ್ ಎಷ್ಟನೇದಪ್ಪ ಅಂತಂದಾಗ 10ನೇ ಸ್ಥಾನದಲ್ಲಿ ಕಂಡು ಬರ್ತದೆ. ಎಷ್ಟನೇ ಸ್ಥಾನದಲ್ಲಿ ಕಂಡು ಬರ್ತದಪ್ಪ ಅಂತಾಗ 10ನೇ ಸ್ಥಾನದಲ್ಲಿ ನಮಗಿದು ಕಂಡು ಬರ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಪ್ರಶ್ನೆ. ಇನ್ನು ಇದೇ ಕ್ವಶನ್ಸ್ನ ಮತ್ತೆ ಏನು ಮಾಡಿದಾನಪ್ಪ ಅಂದಾಗ ಪುನಃ ಮತ್ತೆ ರಿಪೀಟ್ ಮಾಡಿದ ನೋಡ್ರಿ. ಪ್ರಶ್ನೆ ಸಂಖ್ಯೆ ಅದರ ಒಳಗಡೆ ಮಿಲಿಯನ್ ಕ್ರಮಸ್ಥಾನ ಬೆಲೆಯ ಪಟ್ಟಿಯಲ್ಲಿ 10ನೇ ಸ್ಥಾನ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟನು. 10ನೇ ಸ್ಥಾನ ಏನೇನು ಜಸ್ಟ್ ನೋಡಿದ್ದೇವೆ ನಾವು. 10ನೇ ಸ್ಥಾನ ಯಾವುದಪ್ಪ ಅಂತಂದಾಗ ಬಿಲಿಯನ್ ಅಂತೇಳಿ ಕರಿತೇವೆ. 10ನೇ ಸ್ಥಾನದಲ್ಲಿ ಯಾವುದು ಕಂಡು ಬರ್ತದ? ಬಿಲಿಯನ್. ನೆಕ್ಸ್ಟ್ ಇಲ್ಲಿ ಬಿಲಿಯನ್, 10 ಬಿಲಿಯನ್, 100 ಬಿಲಿಯನ್ ಮತ್ತು ಟ್ರಿಲಿಯನ್ ಈ ಥರ ಚೇಂಜಸ್ಗಳು ಆಗ್ತಿರ್ತವೆ. ಇವು ಅಂತಾರಾಷ್ಟ್ರೀಯ ಪದ್ಧತಿ ಒಳಗಡೆ ಕಂಡುಬರುವಂಥ ಪ್ರಮುಖ ಪ್ರಶ್ನೆಗಳಾಗಿರ್ತವೆ. ಇನ್ನು ನೆಕ್ಸ್ಟ್ 67,385 ಅಧಿಕ ಸಂಖ್ಯಾ ಮೌಲ್ಯ ಹೊಂದಿರುವಂಥ ಅಂಕಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ಕನ್ಫ್ಯೂಸ್ ಆಗ್ತೈತಿ. ಸಾಕಷ್ಟು ಮಕ್ಕಳು ಏನು ಮಾಡ್ತಾರೆ, ಇಲ್ಲಿ 67,385 ಇದೊಂದು ನಂಬರ್ ಇದೆ, ಹೌದಾ, ಬೆಲೆ ಇದೆ. ಇದರಲ್ಲಿ ಅಧಿಕ ಸಂಖ್ಯಾ ಮೌಲ್ಯ ಹೊಂದಿರುವಂಥ ಅಂಕಿ ಯಾವುದು ಅಂತ, ಅಧಿಕ ಸಂಖ್ಯಾ ಮೌಲ್ಯ ಹೊಂದಿರುವಂಥ ಅಂಕಿ ಯಾವುದು ಅಂತ ಕ್ವಶನ್ಸ್ ಕೊಟ್ಟಾಗ ಇದ್ರಾಗ 7, 3, 6, 8 ಅಂತಂದಾಗ ನಮ್ಗೆ 7 ದೊಡ್ಡದು, 3 ದೊಡ್ಡದು, 6 ದೊಡ್ಡದು, 8 ದೊಡ್ಡದು. ಇದ್ರೊಳಗಡೆ ಸಿಂಪಲ್ ಸರ 8 ದೊಡ್ಡದು ಅಂತೇಳಿ ಇದನ್ನ ಆನ್ಸರ್ ಹಾಕ್ಬಿಡ್ತಾರೆ. ಬಟ್ ಇದು ತಪ್ಪಾಗ್ತದೆ. ಇದೇನಾಗ್ತದ? ತಪ್ಪಾಗ್ತದೆ. ಸರ್ ಯಾಕೆ ತಪ್ಪಾಗ್ತದೆ? ಅವ್ರು ಕೇಳಿದ್ದು 67,385ರಲ್ಲಿ ಯಾವ ಅಂಕಿ ದೊಡ್ಡದು ಅಂತ ಕ್ವಶನ್ಸ್ನ ಕೇಳಿಲ್ಲ. ಸಂಖ್ಯಾ ಮೌಲ್ಯ ಯಾವುದು ಸಂಖ್ಯೆ? ಇದು ನೋಡ್ರಿ 5, ಇದ್ರದ್ದು ಬಿಡಿ 5 ಆಗ್ತದ. ಇದ್ರ ಮೌಲ್ಯ ಏನಾಗ್ತೈತಿ? 80 ಆಗ್ತದ. ಇದು 300 ಆಗ್ತದ. ಇದು 7,000 ಆಗ್ತದ. ಇದು 60,000 ಆಗ್ತದ. ಹಾಗಾದ್ರೆ ಯಾವ ಅಂಕಿಯ ಮೌಲ್ಯ ಅತ್ಯಂತ ದೊಡ್ಡದಾದ ಅಂತ ಕ್ವಶನ್ಸ್ನ ಕೇಳಿದಾಗ ಇದು 6ರ ಮೌಲ್ಯ ಏನಾಗ್ತದಪ್ಪ ಅಂತಂದಾಗ ದೊಡ್ಡದಾಗ್ತದೆ. ಹೀಗಾಗಿ ನೀವು ಆನ್ಸರ್ನ 3ನ್ನ ಏನು ಮಾಡಬೇಕಪ್ಪ ಅಂತಂದಾಗ ಇಲ್ಲಿ ಚೂಸ್ ಮಾಡಿ ಬರಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಾನ. ಏನು ಪ್ರಶ್ನೆಗಳನ್ನು 54 ನೋಡ್ರಿ. ಫಸ್ಟ್ ಇದನ್ನು ಕಂಪ್ಲೀಟಾಗಿ ಎಲ್ಲ ಆಪ್ಷನ್ಸ್ ಕಾಣಿಸ್ತಾವ. ಇಲ್ಲಿ ನೋಡ್ರಿ, ಬಿಡಿ 10, 100, 1000, 10,000, ಲಕ್ಷ ಅಂದರೆ 5,40,40,798. ಈ ಸಂಖ್ಯೆನ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಪದಗಳಲ್ಲಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾನ. ಪದಗಳಲ್ಲಿ ಬರೆಯೋದು ನಿಮಗೆ ಗೊತ್ತಿರಬೇಕು. ಏನು ನೋಡ್ರಿ, 5,40,798 ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ 5,40,799 ಅಂತ ಕೊಟ್ಟಾನ. ಇದು ಹೋಯ್ತು. ಇದು ಒಂದೇ ನಿಮ್ಗೆ ಕರೆಕ್ಟ್ ಅನಿಸಿದ್ರು ಕೂಡ ವೇಟ್ ಮಾಡಬೇಕು, ಎಲ್ಲ ಆಪ್ಷನ್ಸ್ನ ಚೆಕ್ ಮಾಡಬೇಕು. 5,50,000 ಅಂತ ಕೊಟ್ಟಾನ. ಅದು ಇರೋದು 40,000 ಐತಿ. ಆಪ್ಷನ್ಸ್ 3 ಹೋಯ್ತು, ಹೌದಾ. ಇನ್ನು 4ನೇ ಆಪ್ಷನ್ಸ್ದಾಗ ಏನೈತಿ? 5,40,600 ಐತಿ. ಹೀಗಾಗಿ ಆಪ್ಷನ್ಸ್ 4 ಕೂಡ ಹೋಯ್ತು. 1ನೇ ಆಪ್ಷನ್ಸ್ ಏನಾಗ್ತದಪ್ಪ ಅಂತಂದಾಗ ಇದಕ್ಕೆ ಸರಿ ಉತ್ತರ ಆಗ್ತದೆ.
5,40,798. ಇದು ಕರೆಕ್ಟ್ ಇರೋದ್ರಿಂದ ನೀವು ಮೊದಲ ಕ್ವಶನ್ಸ್ನ ಓದಿ ಆನ್ಸರ್ನ ಮಾಡಬೇಕು. ಎಲ್ಲ ಆಪ್ಷನ್ಸ್ನ ಚೆಕ್ ಮಾಡಿರಿ ಇಂಥ ಕ್ವಶನ್ಸ್ಗಳಿದ್ದಾಗ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಕ್ರಮದಂತೆ ನೋಡ್ರಿ, ಭಾರತೀಯ ಕ್ರಮದಂತೆ ಇಲ್ಲೊಂದು ಇದು ಕೊಟ್ಟಿದ್ದಾನೆ, 36,008 ಸಂಖ್ಯೆಯನ್ನು ಅಕ್ಷರ ರೂಪದಲ್ಲಿ ಸೂಚಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಾನೆ. ಅಕ್ಷರ ರೂಪದಲ್ಲಿ ಬರೆದಾಗ 36,008. ಇಲ್ಲಿ ನೋಡ್ರಿ 36,008 ಇದು ಒಂದು ಏನೋ ಐತಿ. ಇಲ್ಲಿ 3 ಲಕ್ಷ ಅಂತ ಕೊಟ್ಟಾನೆ, ಇದು ತಪ್ಪಾಗ್ತದೆ. ಅದು ಇರುವುದೇ ಬಿಡಿ 10, 100, 1000, 10,000 ಅಂದ್ರೆ 30,000. ಇಲ್ಲಿ 3 ಲಕ್ಷ ಅಂತ ಕೊಟ್ಟಾನ, ಮತ್ತೆ ಇದನ್ನು ತಪ್ಪು. ಇದು 3,000 ಅಂತ ಕೊಟ್ಟಾನ, ಇದು ತಪ್ಪು. ಹಾಗಾಗಿ ಒಂದನೇದೇ ರೈಟ್ ಆನ್ಸರ್. 36 ಕೂಡಿಸಿ ಹೇಳ್ಬೇಕು, 36,000. ಮುಂದೆ 100 ಸ್ಥಾನ 10 ಸ್ಥಾನದಾಗ ಏನು ಹೇಳಿಲ್ಲ, ಬಿಡಿ ಸ್ಥಾನ 8 ಇದೇನಿದಪ್ಪ ಅಂತಾಗ ಕರೆಕ್ಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ 16 ಲಕ್ಷ ನೋಡ್ರಿ, ಕ್ವಶನ್ಸ್ ಏನು ಕೇಳ್ತಾನಪ್ಪ ಅಂತಂದಾಗ 16,813 ಸಂಖ್ಯೆಯಲ್ಲಿ ಹೀಗೆ ಬರೆಯಬಹುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. 16 ಲಕ್ಷ ಅಂತ, 16 ಲಕ್ಷ ಅಂದ್ರೆ ನೋಡ್ರಿ ಬಿಡಿ 10, 100, 1000, 10,000 ಆಗ್ತೈತಿ. ಇದು ತಪ್ಪಾಯ್ತು, ಎ ಆನ್ಸರ್ ಕ್ಯಾನ್ಸಲ್ ಆಯ್ತು, ಹೌದಾ? ಇಲ್ಲಿ ನೆಕ್ಸ್ಟ್ ಬಿಡಿ 10, 100, 1000, 10,000 ಲಕ್ಷ, ಇದು 16 ಲಕ್ಷನೂ ಇದೆ. ಬಿಡಿ 10, 100, 1000, 10,000 ಲಕ್ಷ, ಇದು ಬರೀ 1,60,000 ಆಗ್ತದೆ. ಅವ್ರು ಕೇಳಿದ 16 ಲಕ್ಷ, ಹೌದಾ? ಆಪ್ಷನ್ಸ್ 2 ಇತ್ತು. ಇಲ್ಲಿ ನೋಡ್ರಿ ಬಿಡಿ 10, 100, 1000, 10,000 ಲಕ್ಷ, ಇದು ಕೂಡ ಲಕ್ಷದಾಗೈತಿ. 3 ಆಪ್ಷನ್ಸ್ಗಳು ಲಕ್ಷ ಇದ್ದಿದ್ದು ಹೋದ್ವು ಅಂತ, ಇನ್ನು ಉಳಿದಿದ್ದು ಒಂದೇ, ಇದು ರೈಟ್ ಆನ್ಸರ್ ಆಯಿತು. ಯಾಕೆ ಬಿಡಿ 10, 100, 1000, 10,000 ಲಕ್ಷ 10 ಲಕ್ಷ ಅಂದರೆ 16 ಲಕ್ಷದ ನಮ್ಗೆ ಹೇಳ್ತಾರೆ ಅವರು 16 ಲಕ್ಷ 16,813 ಕರೆಕ್ಟ್ ಇದೆಯಲ್ಲ. ಹೀಗಾಗಿ ಆಪ್ಷನ್ಸ್ 3 ಮೊದಲ ಆಪ್ಷನ್ಸ್ಗಳನ್ನ ರಿಮೂವ್ ಮಾಡೋದು ಕಲೀರಿ. ಆಪ್ಷನ್ಸ್ ಎಷ್ಟು ರಿಮೂವ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆನ್ಸರ್ಸ್ಗಳು ನಿಮ್ಗೆ ಸಿಗ್ತವೆ. ನೆಕ್ಸ್ಟ್ 50,05,050 ಸಂಖ್ಯೆಯಲ್ಲಿ ಹೀಗೆ ಬರೆಯಬಹುದು. ನೋಡ್ರಿ 50,05,050 50 ಲಕ್ಷ ಅಂತ ಹೇಳ್ಯಾರ ಅವರು. ಮೊದಲು 50 ಲಕ್ಷ ಐತಿಲ್ಲ ನೋಡ್ರಿ, ಬಿಡಿ 10, 100, 1000, 10,000 ಇದು ಲಕ್ಷ ಇದೆ. ಈಗ 50 ಲಕ್ಷ ಆಗಬೇಕು, ಆಯ್ತು ಆಪ್ಷನ್ ಸಿ. ನೆಕ್ಸ್ಟ್ 50 ಲಕ್ಷದ 5,000 5,000 ಸ್ಥಾನದಾಗ ಇರಬೇಕು. ಇಲ್ಲಿ 5,000 ಸ್ಥಾನದಾಗ ಯಾವ 1000 ಸ್ಥಾನದಾಗ 5 ಇಲ್ಲೇ ಇಲ್ಲ. ಬಿಡಿ 10, 100, 1000 ಸ್ಥಾನದಾಗ 5,050 ಅಂತ ಇರಬೇಕು. ಇಲ್ಲಿ 1000 ಸ್ಥಾನದಾಗ 5 ಇಲ್ಲ. ಇಲ್ಲಿ ನೋಡ್ರಿ ಬಿಡಿ 10, 100, 1000 ಸ್ಥಾನದಾಗ 5 ಇಲ್ಲಿ ಇಲ್ಲ. 1000 ಸ್ಥಾನದಾಗ 5,000 ಅಂತ 5,000 ಅಂದ್ರೆ 1000 ಸ್ಥಾನದಾಗ 5 ಇರಬೇಕು, ಇಲ್ಲಿಲ್ಲ. ಇಲ್ಲಿ ತರಕ ಐತಲ್ಲಿ ನೋಡ್ರಿ 50 ಲಕ್ಷ, ಬಿಡಿ 10, 100, 1000 ಸ್ಥಾನದಾಗ ಐತಿ 1000, 10,000 ಲಕ್ಷ 10 ಲಕ್ಷ 50 ಲಕ್ಷದ 5,000 ನೆಕ್ಸ್ಟ್ ಮತ್ತೇನ 50 ಐತಲ್ಲ. ಹೀಗಾಗಿ ಆಪ್ಷನ್ಸ್ 2 ಇದಕ್ಕೆ ಸರಿ ಉತ್ತರ ಆಗ್ತದ. ಕ್ಲಿಯರ್? ನೆಕ್ಸ್ಟ್ 80,900 ಇದನ್ನ ಸಂಖ್ಯೆಯಲ್ಲಿ ಹೀಗೆ ಬರೆಯಬಹುದು ಅಂತ ಕ್ವಶನ್ಸ್ ಕೊಟ್ಟ. ಇವೆಲ್ಲ ಅಂಕಿ ಸಂಖ್ಯೆ ಏನಪ್ಪ ಅಂತಂದಾಗ ಪ್ರಾಕ್ಟೀಸ್ ಇರಲಿ ಅಂತಾರೆ. 80,900 80,900 ಅಂತ ಇದು 8,000 ಐತಿ, ಇದು ಆಯ್ತು. ಇದು ನೋಡ್ರಿ ಬರೀ 80,000 ಅಂತ ಹೇಳ್ಯಾರ, ಇದು ಅಷ್ಟು ದೊಡ್ಡ ನಂಬರ್ ಐತಿ, ಇದು ಅಂತೂ ಆನ್ಸರ್ ಆಗಲ್ಲ. ಇನ್ನು ನೆಕ್ಸ್ಟ್ 80,900 ಅಂತಂದಾಗ 900 ಸ್ಥಾನದಾಗ ಇರ್ಬೇಕು. ಇಲ್ಲಿ 9,000 ಸ್ಥಾನದಾಗ ಐತಿ, 3 ಆಪ್ಷನ್, 3ನೇ ಆಪ್ಷನ್ಸ್ ತೆಗೆದು ಮೊದಲು ನೋಡ್ರಿ 80,905 ಇದು ಕರೆಕ್ಟ್ ಇದೆ. ಆಪ್ಷನ್ಸ್ 2 ಇದಕ್ಕೆ ಸರಿ ಉತ್ತರ ಆಗ್ತದೆ. ಸರ್ ಇಷ್ಟು ಸಿಂಪಲ್ ಪ್ರಶ್ನೆಗಳ ಮತ್ತು 1ನೇ ಚಾಪ್ಟರ್ನಾಗ ಈ ಥರ ಸಿಂಪಲ್ ಕ್ವಶನ್ಸ್ಗಳನ್ನೇ ಏನು ಮಾಡ್ತಾನಪ್ಪ ಅಂತಂದಾಗ ಕೇಳ್ತಿರ್ತಾನೆ. ಇನ್ನು ಇದ್ರೊಳಗಡೆ ಬೇಸಿಕ್ಸ್ ಕ್ವಶನ್ಸ್ ಇವೆಲ್ಲ, ಹೌದಾ? ಈ ಬೇಸಿಕ್ಸ್ ಕ್ವಶನ್ಸ್ಗಳನ್ನ ನಾನು ಹೇಳ್ಕೊತ ಬರ್ತಿರ್ತೀನಿ. ಎಲ್ಲವೂ ನಿಮ್ಗೆ ಎಲ್ಲ ನೆಕ್ಸ್ಟ್ ಹೈ ಲೆವೆಲ್ ಕ್ವಶನ್ಸು ಕೂಡ ಏನಾಗ್ತೀನಪ್ಪ ಅಂದಾಗ ಬಿಡಿಸ್ಕೊತಾ ಹೋಗ್ತೀನಿ. 5,05,005 ನೋಡ್ರಿ 5 ಲಕ್ಷ ಇರ್ಬೇಕತ್ತ, ಮೊದಲು 5 ಲಕ್ಷ ಇರ್ಬೇಕು ನೋಡ್ರಿ. ಬಿಡಿ 10, 100, 1000, 10,000 ಲಕ್ಷ, ಇದು 50 ಲಕ್ಷ ಆಗ್ತದೆ, ಇದು ಆಯಿತು. ಬಿಡಿ 10, 100, 1000, 10,000 ಲಕ್ಷ 5 ಲಕ್ಷ ಬಂತು. ನೆಕ್ಸ್ಟ್ 500 100 ಸ್ಥಾನದಾಗ 5 ಇರಬೇಕು, ಇಲ್ಲಿ 1000 ಸ್ಥಾನದಾಗ 5 ಐತಿ, 2ನೇ ಆಪ್ಷನ್ಸ್ ಆಯಿತು. ನೆಕ್ಸ್ಟ್ 5 ಲಕ್ಷ, ಬಿಡಿ 10, 100, 1000, 10,000 ಲಕ್ಷ 5 ಲಕ್ಷದ ನೆಕ್ಸ್ಟ್ 500 100 ಸ್ಥಾನದಾಗ 500 ಇರಬೇಕು. ನೆಕ್ಸ್ಟ್ 5 ಅಂತ ಹೇಳಿದ್ರೆ ಇಲ್ಲಿ 50 ಐತಿ, ಇದು ಆಪ್ಷನ್ಸ್ 2ನೂ ಹೋಯ್ತು. ಈಗ ನೋಡ್ರಿ 5,05,005 ಆಪ್ಷನ್ಸ್ 4ದಾಗ ಐತಲ್ಲ, 4 ಇದಕ್ಕೆ ಸರಿ ಉತ್ತರ ಆಗ್ತದೆ. 5,05,005 ಸಂಖ್ಯೆಯಲ್ಲಿ ಬರೆದಾಗ ಇದು ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಇನ್ನು ಪ್ರಶ್ನೆ ಸಂಖ್ಯೆ 15
ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲೊಂದು ಸಂಖ್ಯೆ ಕೊಟ್ಟಿದ್ದಾನೆ 75,432ರಲ್ಲಿ ಸಾವಿರಗಳು ಎಷ್ಟು ಇವೆ ಅಂತ ಕ್ವಶನ್ಸ್ನ ಕೊಟ್ಟ. ಎಷ್ಟು ಕನ್ಫ್ಯೂಸ್ ಮತ್ತು ಈಸಿಯೆಸ್ಟ್ ಕ್ವಶನ್ಸ್. 75,432ರಲ್ಲಿ ಸಾವಿರಗಳು ಎಷ್ಟಿವೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಹಾಗಾದರೆ ಎಷ್ಟು ಸಾವಿರಗಳಿದೆ ಅಂತ ಕ್ವಶನ್ಸ್ನ ಕೊಟ್ಟಾಗ ಇದಕ್ಕೆ ಏನು ಮಾಡಬೇಕು, ಸಾವಿರಕ್ಕೆ ಎಷ್ಟು ಸೊನ್ನೆ ಇರ್ತಾವೆ, 75,432 ಐತಿಲ್ಲ, ಕೆಳಗಡೆ ಸಾವಿರ ಇದೆ ಅಂತ ತಿಳ್ಕೊರಿ. ಅವಾಗ ಇದು ನೋಡ್ರಿ, ಬಿಡಿ 10, 100, 1000. ನೆಕ್ಸ್ಟ್ ಇದು 75 ಅಂದ್ರೆ 75 ಸಾವಿರ ಅದಾವು. ಹಾಗಾದ್ರೆ ನೀವೇನು ಮಾಡ್ಬೇಕು, ಇಲ್ಲಿ 75 ಇಲ್ಲಿ ಪೂರ್ಣ ಸಂಖ್ಯೆ ಬರೆದು ಇವು 2 ಜೀರೋನ ಏನು ಮಾಡೋಕ್ಕಪ್ಪ ಅಂದ್ರೆ ತೆಗೆದ್ಬಿಡು. ಇವು 3 ಸಂಖ್ಯೆಗಳನ್ನು ಇಲ್ಲಿ 3 ಸೊನ್ನೆ ಅದಾವೆ. ಈಗ 80 ಅದ, ಇದ್ರಾಗ ಎಷ್ಟು 10ಗಳದಾವು ಅಂತ ಕ್ವಶನ್ಸ್ನ ಕೇಳಿದಾಗ ಇವು 1 ಸೊನ್ನೆ ತೆಗಿತೀವಿ. 10 ಅಂದಾಗ 1 ಸೊನ್ನೆ ತೆಗಿಬೇಕು. ಈಗ 785 ಐತೆ. ಇದ್ರಾಗ ಎಷ್ಟು 100ಗಳದಾವಪ್ಪ ಅಂತಂದಾಗ ಈ ಅಂಕಿ ತೆಗಿಬೇಕು, 2 ಅಂಕಿ ತೆಗೆದು ಬಿಡ್ಬೇಕು. 2 ಅಂಕಿ ತೆಗೆದಾಗ 100 ಅನ್ನೋದು ಎಷ್ಟು ಬರ್ತೈತಿ, 100, 200, 300 ಹಿಂಗೆ ಎಷ್ಟು ಇಂಥವು 100ಗಳು ಎಷ್ಟು ಅದಾವೆ, 7 ಅದಾವೆ, 700 ಆಗ್ತೈತಿ. ಹಂಗೆ ಎಷ್ಟು ಇಲ್ಲಿ ಎಷ್ಟು ಸೊನ್ನೆಗಳದಾವೆ, 3 ಸೊನ್ನೆ ಅದಾವೆ, 3 ಸಂಖ್ಯೆ ತೆಗೆದುಬಿಡ್ರಿ, 75 ಉಳಿತೈತಿ. ಹಾಗಾದ್ರೆ 75,432ರಲ್ಲಿ ಸಾವಿರಗಳು ಎಷ್ಟು ಅದಾವಪ್ಪ ಅಂತಂದಾಗ 75 ಅದಾವೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೆ ನಿಮಗೆ. ಯಾವುದೋ ಒಂದು ಸಂಖ್ಯೆ ಕಳ್ತಾನ 10ಗಳು ಎಷ್ಟು ಅದಾವೆ ಅಂದರೆ ಒಂದು ಸಂಖ್ಯೆ ತೆಗೆದುಬಿಡೋದು. 100 ಎಷ್ಟು ಅದಾವ ಅಂತಂತ 100ಕ್ಕೆ 2 ಸೊನ್ನೆ ಇರ್ತಾವೆ, 2 ಸಂಖ್ಯೆ ತೆಗಿಬೇಕು. 1000 ಎಷ್ಟು ಅದಾವ ಅಂತ ಕೇಳಿದಾಗ 3 ಸಂಖ್ಯೆ ಇರ್ತವೆ, 1000ಕ್ಕೆ 3 ಸೊನ್ನೆ ಇರ್ತಾವೆ, 3 ಸಂಖ್ಯೆನ ತೆಗಿಬೇಕು. 10,000ಕ್ಕೆ ಏನಂದರೆ 4 ಸಂಖ್ಯೆ, ಈ ಥರ ತೆಗಿಬೇಕು ಅಷ್ಟೇ. ಇಷ್ಟು ತೆಗೆದುಬಿಟ್ರೆ ಸಾಕು, 75. ಇದಕ್ಕೆ ಆನ್ಸರ್ ಸರಿ ಉತ್ತರ ಆಗ್ತದ. ಇನ್ನು ನೆಕ್ಸ್ಟ್ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕೊಟ್ಟ ನೋಡ್ರಿ ಕ್ವಶನ್ಸು. ಇಲ್ಲಿ 98 ನೋಡ್ರಿ, 98,654ರಲ್ಲಿ 10 ಸಾವಿರಗಳು ಎಷ್ಟಿವೆ ಅಂತ ಕ್ವಶನ್ಸ್. 10 ಸಾವಿರಗಳು ಎಷ್ಟು ಅದಾವ ಅಂತ ಇಲ್ಲಿ ನೋಡ್ರಿ, 98,654 ಡಿವೈಡೆಡ್ ಬೈ ಅದು 10,000 ಅಂತ ಬರ್ಕೋತೀವಿ. 10 ಸಾವಿರಗಳು ಎಷ್ಟು ಅದಾವ ಅಂತ ಕ್ವಶನ್ಸ್ ಕೇಳೋರು. ಇಲ್ಲಿ ಎಷ್ಟು ಸೊನ್ನೆ ಅದಾವೆ, 4 ಸೊನ್ನೆ ಅದಾವೆ, 4 ಸಂಖ್ಯೆ ತೆಗೆದುಬಿಡ್ರಿ. ಇಲ್ಲಿ ಉಳಿದಿದ್ದು ಎಷ್ಟು ಈಗ 9. ಹಾಗಾದ್ರೆ ಎಷ್ಟು ಅದಾವಪ್ಪ ಅಂತಂದಾಗ 9 10,000ಗಳು ಅದಾವೆ. ಅಂದ್ರೆ 10,000 ಕಟ್ಟ 10,000 ಕಟ್ಟ 10,000 ಕಟ್ಟ 10,000 ಕಟ್ಟ ಇಂಥವು ಎಷ್ಟು ಅದಾವತ್ತ 9 ಅದಾವೆ. ಅಂದಾಗ 9 ಇದ್ದು ಅಂದ್ರೆ 10,000 × 9 ಅಂದಾಗ 90,000 ಆಗ್ತದೆ. ಅದು 90,000. ಇದು ಮ್ಯಾಗಿಂದ 8,654. 8,654 ಇದು 10,000 ಆಗಲ್ಲ. ಹೀಗಾಗಿ 8,000 ಚಿಲ್ಲರದು. ಹಾಗಾದರೆ 90 ಸಾವಿರಗಳು ಎಷ್ಟು ಅದಾವಪ್ಪ ಅಂತಂದಾಗ ಅದರಲ್ಲಿ 10 ಸಾವಿರಗಳು ಎಷ್ಟು ಅದಾವಪ್ಪ ಅಂತಂದಾಗ 9 ಅದಾವ ಅಂತೇಳಿ ನಾವು ಹೇಳಬೇಕಾಗ್ತದೆ. ಇಷ್ಟೇ. ಇಲ್ಲೇ ನೋಡ್ರಿ, ಮತ್ತೆ 76,543ರಲ್ಲಿ 100ಗಳು ಎಷ್ಟು ಅದಾವ, ಸೇಮ್ ರೀ ಬರ್ಕೊಂಬಿಡ್ರಿ. 100ಗಳು 100ಕ್ಕೆ ಎಷ್ಟು ಸೊನ್ನೆ ಇರ್ತಾವೆ, 2 ಸೊನ್ನೆ ಇರ್ತಾವೆ, 2 ತೆಗೆದುಬಿಡ್ರಿ. 765 100ಗಳು ಇರ್ತವೆ. ಹೀಗಾಗಿ ರೈಟ್ ಆನ್ಸರ್ನ ನೀವು ಆಪ್ಷನ್ಸ್ 3ನ ಹಾಕಿ ಬಂದು ಬಿಡ್ಬೇಕಷ್ಟೇ. 100ಕ್ಕೆ 2 ಸೊನ್ನೆ ಇರ್ತಾವೆ ಅಂದ್ರೆ 2 ಸಂಖ್ಯೆನ ತೆಗೆದು ಬಿಡ್ಬೇಕು. ಇನ್ನು ನೆಕ್ಸ್ಟ್ ಇದ್ರಾಗ ಲಕ್ಷಗಳು ಎಷ್ಟು ಅದಾವ ಅಂತ ಕ್ವಶನ್ಸ್ನ ಕೇಳ. ಇದಕ್ಕೊಂದು ಐಡಿಯಾ ಸಿಕ್ತು ಅಂತ ಅನ್ಕೊಳ್ತೀನಿ ನಾನು ನಿಮಗೆ. ಹೌದಾ, ಇದಕ್ಕೊಂದು ಐಡಿಯಾ ಸಿಗ್ತೀವಿ. ಲಕ್ಷಗಳು ಎಷ್ಟು ಅದಾವಪ್ಪ ಅಂದ್ರೆ ಲಕ್ಷಕ್ಕೆ ಎಷ್ಟು ಸೊನ್ನೆ ಇರ್ತಾವೆ, 5 ಸಂಖ್ಯೆಗಳು ಇರ್ತಾವೆ. 5 ಸೊನ್ನೆಗಳು ಇರ್ತಾವೆ ಒಂದು ಲಕ್ಷಕ್ಕೆ. 5 ತೆಗೆದುಬಿಡ್ರಿ. 1 2 3 4 5 ತೆಗೆದುಬಿಡ್ರಿ. ಇದರಲ್ಲಿ ಲಕ್ಷಗಳು ಎಷ್ಟಿವೆ ಅಂತ ಕ್ವಶನ್ಸ್ ಕೇಳಿದಾಗ 5,67,890 ಅಂದಾಗ ಲಕ್ಷಗಳು ಎಷ್ಟು ಅದಾವೆ, 5 ಲಕ್ಷಗಳು ಅದಾವೆ. ಲಕ್ಷ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ 5 ಇಂಥವು ಎಷ್ಟು ಅದಾವೆ, 5 ಅದಾವೆ. ಹೀಗಾಗಿ 5 ಲಕ್ಷಗಳು. ಇನ್ನು ನೆಕ್ಸ್ಟ್ ಕ್ವಶನ್ಸು 18 ಕ್ವಶನ್ಸ್ಗಳು. ಇಲ್ಲಿ ನಾ ಏನು ಮಾಡಿದ್ದೀನಪ್ಪ ಅಂತಂದಾಗ ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದೀನಿ. ಮತ್ತು ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರ್ ಇದೆ. ಈ ಕ್ವಶನ್ ಪೇಪರ್ನ ಏನು ಮಾಡೋಣಪ್ಪ ಅಂದಾಗ ನಾ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ಕೊತ ಹೋಗ್ತಿರ್ತಾನೆ. ಈ ಥರ ಈಗ ಸುಲಭವಾಗಿ ಏನು ಮಾಡ್ತೀನಪ್ಪ ಅಂದಾಗ ಹೇಳ್ಕೊತ ಹೋಗ್ತಿರ್ತಾನೆ. ಇವೆಲ್ಲವೂ ನಿಮಗೆ ನೇರವಾಗಿ ಸಿಗಬೇಕಾಗಿತ್ತಪ್ಪ ಅಂತಂದಾಗ ಸಿಂಪಲ್ ಟ್ರಿಕ್ಸ್ SK ಯೂಟ್ಯೂಬ್ ಚಾನಲ್ದಾಗ ಸಿಗ್ತಾವೆ, ಅಲ್ಲಿ ಬಂದು ನೋಡಬೇಕು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಗೆ ಏನಾಗ್ತವಪ್ಪ ಅಂದ್ರೆ ಎಕ್ಸಾಮ್ ನೋಟಿಗೆ ಎಲ್ಲ ಚಾಪ್ಟರ್ಗಳದ್ದು ನಾನು ಮುಗಿಸಾಕ್ತೀನಿ. ಧನ್ಯವಾದಗಳು.